ನೆಕ್ಲೆಸ್ ತೋರಿಸಿ. ಅವರು ನಿಜವಾಗ್ಲೂ ಸಂತೋಷವಾಗಿದ್ದಾರೆ ಅನ್ಸುತ್ತೆ. ಅಷ್ಟು ರಿಯಲ್ ಆಗಿದೆ ಇವ್ರ ಆಕ್ಟಿಂಗ್. ಮದ್ವೆಗೆ ಮುಂಚೆನೆ ಅಮ್ಮ ಅಂತ ಕರೆದ್ರೆ ಚೆನ್ನಾಗಿರಲ್ಲ. ಮದ್ವೆಗೆ ಇನ್ನೂ ಟೈಮ್ ಇದೆ, ವೆಯ್ಟ್ ಮಾಡಿ. ಮದ್ವೆ ಮುಗಿದ್ಮೇಲೆ ಬೇಕಿದ್ರೆ ಅಮ್ಮ ಅಂತ ಕರಿತೀನಿ, ಓಕೆನಾ? ಪ್ರಿಯಾ, ಚೆನ್ನಾಗಿದ್ಯಾ? ಬಳೆ ತಗೋ. ಮದ್ವೆನೇ ಬೇಡ ಅಂತ ಕೋಪ ಮಾಡ್ಕೋತಿದ್ರಿ, ಈಗ ನೋಡಿದ್ರೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಪ್ರಿಯಾ, ಈ ನೆಕ್ಲೆಸ್ ಹೇಗಿದೆ? ರಾಘವ್, ಈ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ಪ್ರಿಯಾ, ಏನಾಗಿದೆ ನಿಂಗೆ? ಯಾಕೊಂಥರ ಇದೆಯಾ? ಇಲ್ಲ, ಹಾಗೇನೂ ಇಲ್ಲ, ನಾನು ಚೆನ್ನಾಗಿದ್ದೀನಿ. ಚೆನ್ನಾಗೇ ಇದ್ದಿದ್ರೆ ಬಳೆನ ನೆಕ್ಲೆಸ್ ಅಂತಿರ್ಲಿಲ್ಲ. ನನಗೆಲ್ಲ ಅರ್ಥ ಆಗುತ್ತೆ ಪ್ರಿಯಾ. ನೋಡು, ನೀನು ಮದುವೆಗೆ ಒಪ್ಕೊಂಡು ಒಳಗೆ ಎಷ್ಟು ನೋವು ಅನುಭವಿಸ್ತಿದ್ಯಾ ಅಂತ ಐ ಕ್ಯಾನ್ ರಿಯಲಿ ಇಮ್ಯಾಜಿನ್. ಇಷ್ಟಾದ್ರೂ ನೀನು ಲಕ್ಷ್ಮಿಗೋಸ್ಕರ ನಗ್ನಗ್ತಾ ಇದೆಯಲ್ಲ, ರಿಯಲಿ ರಿಯಲಿ ಯು ಗ್ರೇಟ್. ಚೇಚೆ, ಇದರಲ್ಲಿ ನನ್ನ ಗ್ರೇಟ್ನೆಸ್ ಏನು ಬಂತು ರಾಘವ್? ನಾನು ಒಪ್ಕೊಳ್ಳೋಕ್ಕೂ ಮುಂಚೆನೇ ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಿದ್ದೀನಿ. ಮದುವೆಗೆ ಒಪ್ಕೊಂಡಿರೋದಕ್ಕೆ ನನಗೇನು ಪಶ್ಚಾತ್ತಾಪ ಇಲ್ಲ. ಅದನ್ನು ದೊಡ್ಕೋಣ ಪ್ರಿಯಾ. ಪ್ರಿಯಾ, ಇಷ್ಟು ಚಿಕ್ಕ ವಯಸ್ಸಿಗೆ ನಿಂಗೆ ಇಷ್ಟೊಂದು ಮೆಚುರಿಟಿ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಸಂಸಾರಕ್ಕೋಸ್ಕರ ನೀನು ಇಷ್ಟೆಲ್ಲ ತ್ಯಾಗ ಮಾಡ್ತಿದ್ಯಾ. ನೋಡು, ಈ ಮದುವೆ ಇಷ್ಟ ಇಲ್ಲದಿದ್ರೆ ಒಂದು ಮಾತು ಹೇಳು, ಈ ಮದುವೆ ನಿಲ್ಲಿಸ್ಬಿಡೋಣ.